ನಮಸ್ಕಾರ ವೀಕ್ಷಕರೇ. ಎಷ್ಟೆಷ್ಟು ನ್ಯೂಸ್ಗಳು ಬರ್ತಾ ಇರುತ್ತೆ, ಕೆಲವಷ್ಟು ನಿಜ ಆಗುತ್ತೆ, ಕೆಲವಷ್ಟು ನಡೆಯೋದೇ ಇಲ್ಲ, ಕೆಲವಷ್ಟು ಏನಾಯ್ತು ಅನ್ನೋ ಒಂದು ಕ್ವಶನ್ ಉಳ್ಕೊಂಡ್ಬಿಡುತ್ತೆ. ರೀಸೆಂಟ್ ಆಗಿ ಈ ವ್ಯಕ್ತಿ ಬಗ್ಗೆ ನಾವು ವಿಡಿಯೋಗಳು ತುಂಬಾ ನೋಡಿದ್ವಿ. ಘಾನಾದಲ್ಲಿ ಒಂದು ದೊಡ್ಡ ಪ್ರವಾಹ ಬರುತ್ತೆ ಅಂತ ಹೇಳಿ ಎಂಡ್ ಆಫ್ ದಿ ವರ್ಲ್ಡ್, ಅದು ಯಾವಾಗ ಡಿಸೆಂಬರ್ 25, 2025 ತುಂಬಾ ದೊಡ್ಡ ಪ್ರವಾಹ ಒಂದು ಬರುತ್ತೆ. ಆ ಪ್ರವಾಹಕ್ಕೆ ನಾನು ಹಡಗುಗಳನ್ನ ಸಿದ್ಧ ಮಾಡ್ತೀನಿ. ಇದ್ರ ಬಗ್ಗೆ ನಾನು ಕೂಡ ಒಂದು ಪ್ರೋಗ್ರಾಮ್ ನ ಮಾಡಿದ್ದೆ. ಅದರಲ್ಲಿ ಹಡಗುಗಳನ್ನ ಈ ವ್ಯಕ್ತಿ ಸಿದ್ಧ ಮಾಡೋದಕ್ಕೆ ಶುರು ಮಾಡಿದ. ಸುಮಾರು ಸಾವಿರಾರು ಜನ ಕುತ್ಕೋಬಹುದಾದಂತ ಹಡಗುಗಳು, 8 ಬೋಟ್ಗಳನ್ನ ಸಿದ್ಧ ಮಾಡ್ತಿದ್ದೀನಿ, ಇದು ನನಗೆ ದೇವರ ಸೂಚನೆ ಅಂತ ಹೇಳಿ ಸಿದ್ಧ ಮಾಡೋದಕ್ಕೇನೋ ಶುರು ಮಾಡ್ದ. ಹತ್ತತ್ರ 1-2 ಬೋಟ್ಗಳು ಸಿದ್ಧ ಆಗಿತ್ತು. ಕೊನೆಗೆ ಜನ ಕೂಡ ಡಿಸೆಂಬರ್ 25, 2025 ಈ ಟೈಮ್ ನಲ್ಲಿ ಆ ಬೋಟ್ ಹತ್ರ ಹೋಗಿ ಜನ ಕಾಯ್ಕೊಂಡು ನಿಂತ್ಕೊಂಡ್ರು. ದೊಡ್ಡ ಪ್ರವಾಹ ಬರುತ್ತೇನೋ, ನಾವೆಲ್ಲ ಆ ಬೋಟನ್ನ ಹತ್ಕೊಂಡು ಹೋಗಿ ನಮ್ಮ ಜೀವನ ಉಳಿಸ್ಕೊಂಡ್ಬಿಡೋಣ, ಅವ್ನು ಹೇಳಿರೋ ಸತ್ಯ ಆಗಿರಬಹುದು ಅಂತ ಜನ ನಂಬುದ್ರು. ಎಷ್ಟೋ ಸಲ ಕೆಲವಷ್ಟು ವಿಷಯಗಳು ಸತ್ಯ ಆಗುತ್ತೆ, ಇನ್ನ ಎಷ್ಟೋ ವಿಷಯಗಳು ಅವರ ಅನುಕೂಲಕ್ಕೋಸ್ಕರ, ಅವರು ಬೆಳೆಯೋದಕ್ಕೋಸ್ಕರ ಬಳಸ್ಕೊಂಡಿರ್ತಾರೆ. ನಾನು ಅದನ್ನೇ ಹೇಳಿದ್ದು. ಕಲ್ಕಿ ಭಗವಾನ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ರು, 1990 ಆಸ್ಪಾಸ್ನಲ್ಲಿ ಹೆಸರು ಮಾಡಿದ್ರು, ಕೊನೆಗೆ ಜೈಲ್ಗೆ ಹೋದ್ರು, 100 ಕೋಟಿ ಆಸ್ತಿ ಮಾಡಿದ್ರು. ಅವ್ರ ಬಗ್ಗೆ ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ. ಅದೇ ರೀತಿ ಆಗೋಯ್ತಾ ಇದು ಕೂಡ? ಹುಲಿ ಬಂತು, ಹುಲಿ ಕತೆ ಆಯ್ತು. ಈ ಗಾನಿಯನ್ ಪ್ರಾಸ್ಪೆಕ್ಟ್ ಅಂತಾನೆ ಕರೀತಾರೆ. ಈ ವ್ಯಕ್ತಿ ನನಗೆ ಈ ರೀತಿ ಒಂದು ಮುನ್ಸೂಚನೆ ಸಿಕ್ಕಿದೆ ಅಂತ ಹೇಳ್ಕೊಂಡು ಜನರಿಗೆ ಎಷ್ಟೋ ವಿಷಯಗಳನ್ನ ಹೇಳ್ದ. ಬೋಟನ್ನು ಸಿದ್ಧ ಮಾಡ್ದ. ಅದಕ್ಕೆ ಲೆಕ್ಕ ಹಾಕೋದು ಕಷ್ಟ ಬಿಡಿ. ಸದ್ಯಕ್ಕೆ ಅವನ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ 8 ಬೋಟ್ಗಳು ಸಿದ್ಧ ಮಾಡೋದಕ್ಕೆ ಏನ್ ದುಡ್ಡು ಬೇಕು, ಆ ದುಡ್ಡನ್ನ ಬಂತು ಬಿಡಿ. ಅದನ್ನ ಅವನು ಐಷಾರಾಮಿ ಜೀವನ ನಡೆಸೋದಕ್ಕೂ ಬಳಸ್ಕೊಂಡ. ಅವನು ಗೋಣಿ ಚೀಲ ಹಾಕೊಂಡು ಓಡಾಡ್ತಾ ಇದ್ರು. ಅವ್ನು ನೋಡೋದಕ್ಕೆ ತನ್ನ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ಮಾರಿ ನಾನು ಬೋಟನ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡ್ದ. ಜನ ಅದಕ್ಕೆ ನಾವು ಕೂಡ ಡೊನೇಷನ್ ಕೊಡ್ತೀವಿ, ನಾವು ಕೂಡ ನಿಮ್ಮ ಜೊತೆ ಬದುಕುಳಿಬೇಕು, ನಾವು ಈ ಮಾತುಗಳನ್ನ ನಂಬ್ತೀವಿ ಅಂತ ಹೇಳಿ ಏನೇನೋ ಇಶ್ಯೂಗಳಾಯ್ತು ಬಿಡಿ. ಕೊನೆಗೆ ಅವನು ದೊಡ್ಡ ದೊಡ್ಡ ಬೆನ್ಸ್ ಕಾರ್ಗಳಲ್ಲಿ ಓಡಾಡಿದ್ದು ಕೂಡ ಇಶ್ಯೂ ಆಯ್ತು. ಜನ ಕೊಟ್ಟಿದ್ದ ದೇಣಿಗೆ ಹಣನ ಬೆನ್ಸ್ ಕಾರ್ ತಗೊಂಡು ಸುತ್ತೋದಿಕ್ಕೆ ಬಳಸ್ಕೊಂಡ. Which angered the thousands of believers who had gathered there to await its arrival. Ibo Noah had claimed that God warned him of a global flood and said only those who joined him would be saved. In preparation, he announced that he had built 8 large wooden arks. His message spread quickly online, and an estimated 280,000 people traveled to stay near him, seeking protection. Many followers also donated large sums of money to support the project. When December 25 passed, with no signs of flooding, frustration and panic grew among the crowd. Some followers began questioning where their money had gone after reports surfaced that Ibo Noah had used donations to purchase luxury items, including a Mercedes-Benz. As tensions rose, a group of angry followers surrounded Ibo Noah. Witnesses say the situation became chaotic before local authorities intervened. Police later took Ibo Noah into custody for his own safety and to prevent further escalation. Authorities have now launched an investigation into possible fraud and misuse of donations. Many former supporters say they feel deceived and are demanding answers, refunds, and legal action. Should Ibo Noah be held fully accountable for what happened, or should followers share responsibility for believing him in the first place? What do you think? ಅಂತಾನೆ ಇಶ್ಯೂ ಆಯ್ತು. ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಕೊನೆಗೆ 2025 ಜನವರಿ 2025 ಡಿಸೆಂಬರ್ 25 ಬಂತು. ಸಾವಿರಾರು ಜನ ಅಲ್ಲಿಗೆ ಹೋದ್ರು. ಕ್ರಿಸ್ಮಸ್ ಮಾಡೋದು ಬಿಟ್ಟು ಎಲ್ಲ ಹೋಗಿ ಆ ದೋಣಿ ಹತ್ರ ನಿಂತ್ಕೊಂಡ್ರು. ಎಷ್ಟೆಷ್ಟು ದೋಣಿಗಳು, 2-3 ದೋಣಿಗಳು ರೆಡಿ ಆಗಿದ್ವಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರು ಜನ. ಇನ್ನೇನು ಮಳೆ ಬರುತ್ತೆ, ದೊಡ್ಡ ಪ್ರವಾಹ ಬರುತ್ತೆ, ನಾವು ಬಚಾವ್ ಆಗ್ಬೇಕು ಅಂದ್ರೆ ಈ ದೋಣಿ ಹತ್ತಿ ಕುತ್ಕೊಂಡ್ಬಿಡೋಣ ಅಂತ ಜನ ಕಾಯ್ತಾ ಇದಾರೆ. ಮಳೆ ಬರ್ಲಿಲ್ಲ. ಅದೇ ಹೇಳಿದ್ದು, ಹುಲಿ ಬಂತು, ಹುಲಿ ಕತೆ ಆಯ್ತು. 2012ರಲ್ಲಿ ದೊಡ್ಡ ಪ್ರವಾಹ ಬರುತ್ತೆ, ಜನರನ್ನೆಲ್ಲ ಕೊಚ್ಕೊಂಡ್ ಹೊರಟೋಗುತ್ತೆ, ಜನ ಯಾರು ಬದುಕೋದೇ ಇಲ್ಲ ಅಂತ ಒಂದು ಸಿನಿಮಾ ಬಂದಿತ್ತು. ಮಾಯನ್ ಕ್ಯಾಲೆಂಡರ್ ಎಂಡ್ ಆಗಿತ್ತು. ಅದ್ರ ಆಧಾರದ ಮೇಲೆ ಹೋಗೋದಾದ್ರೆ ಇದು ಕೂಡ ಅದೇ ರೀತಿ 2025 ಡಿಸೆಂಬರ್ 25 ಹುಲಿ ಬಂತು, ಹುಲಿ ಕತೆ ಆಯ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಹುಟ್ಬಿಡುತ್ತೆ. ಜನರಿಗೆ ಇದಕ್ಕೆ ನಂಬಿಕೆ ಅನ್ನೋದು, ಜನ ಇದ್ರ ಮೇಲೆ ಕಳ್ಕೊಳ್ತಾ ಇದ್ದಾರೆ. ಕಾರಣ ಈ ರೀತಿ ಎಷ್ಟೆಷ್ಟೋ ಜನ ಬರ್ತಾ ಇದ್ದಾರೆ ಬಿಡಿ. ಅದರಲ್ಲಿ ಈಗ ಆ ವ್ಯಕ್ತಿ ಹೇಳ್ತಾ ಇರೋದೇನು, ದೇವರು ಇದನ್ನ ಮುಂದೂಡಿದಾನೆ, ಇನ್ನ ಕೆಲವಷ್ಟು ದಿನಗಳು ಕಾಯ್ತಾ ಇದ್ದಾನೆ, ಆಗಬೇಕಾಗಿದ್ದು ಇನ್ನ ಸ್ವಲ್ಪ ವರ್ಷಗಳ ಕಾಲ ಮುಂದೂಡಿದಾನೆ ಅಂತ ಈಗ ಈ ವ್ಯಕ್ತಿ ಹೇಳ್ತಿದ್ದಾನೆ. ಇದನ್ನ ಕೇಳಿ ಜನಕ್ಕೆ ಏನನ್ನಿಸ್ತು, ಅಯ್ಯೋ ಇವನೆಲ್ಲ ಬುರ್ಡೆ, ನಮ್ಮ ಹತ್ರ ದುಡ್ಡು ತಗೊಂಡು ಇವನು ಮಜಾ ಮಾಡೋದು ಬಳಸ್ಕೊಂಡ ಅಂತಾನೆ ಜನರಿಗೆ ಈಗ ಅನ್ಸಿದ್ದು. ಗಾನಾದಲ್ಲಿ ಈಗ ಮತ್ತೆ ನಾರ್ಮಲ್ ಸ್ಟೇಜ್ಗೆ ಜನ ಬರ್ತಾ ಇದ್ದಾರೆ. ಆದ್ರೂ ಕೂಡ ಎಷ್ಟೋ ಸತ್ಯಗಳು
ಕೆಲವೊಂದು ಸಲ ನಡೆಯುತ್ತೆ, ಕೆಲವೊಂದು ಸಲ ಟೈಮ್ ತಗೊಳುತ್ತೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ನಾನು ಅದೇ ಹೇಳಿದ್ದು, ನೋಹಾ ಸಾರ್ಕ್ ಅಂತ ಒಂದು ಕಥೆನೂ ಇತ್ತು. ಆ ಪುರಾಣದಲ್ಲೂ ತಿಳಿಸಿದ್ದು ಅದೇ. ಈಜಿಪ್ಟಿಯನ್ ಆಗಿ ಚೈನೀಸ್ಗೆ ಹೋಗಿ, ನೀವು ಫ್ರಾನ್ಸ್ ಪುರಾಣಕ್ಕೆ ಹೋಗಿ, ಯಾವುದೇ ಪುರಾಣಕ್ಕೆ ಹೋದ್ರು ಮನುರಾಜನ ಕಥೆನೇ ಬಳಸಿರೋದು. ಆದ್ರೆ ಅಲ್ಲಿ ಬಳಸಿದ ವೇ ಬೇರೆ ಇರುತ್ತೆ. ಆ ನೋಹಾ ಸಾರ್ಕ್ ಅನ್ನೋ ವ್ಯಕ್ತಿ ಒಂದು ದೊಡ್ಡ ದೋಣಿನ ಸಿದ್ಧ ಮಾಡಿದ. ದೊಡ್ಡ ಪ್ರವಾಹ ಬರುತ್ತೆ ಅಂತ ಅವನು ಸಿದ್ಧ ಮಾಡಿ 1 ವರ್ಷ ಏನೂ ಆಗ್ಲಿಲ್ಲ. ಜನ ಅವನ್ನ ನೋಡಿ ನಕ್ರು. 2ನೇ ವರ್ಷ ಏನೂ ಆಗ್ಲಿಲ್ಲ, ಅವಾಗ್ಲೂ ಇನ್ನ ಅಣಕಿಸಿದ್ರು. 3ನೇ ವರ್ಷ ಏನೂ ಆಗ್ಲಿಲ್ಲ, ಬೈದ್ರು, ಏನು ಬುದ್ಧಿ ಇದೆಯಾ, ಹುಚ್ಚಿನ ತರ ನೋಡಿದ್ರು. ಆದ್ರೆ 6ನೇ ವರ್ಷ, 7ನೇ ವರ್ಷ, 8ನೇ ವರ್ಷಕ್ಕೆ ಆಗೋಯ್ತು. ಆದ್ರೆ ಅವನ್ನ ನಂಬ್ತಾ ಇದ್ರಲ್ಲ, ಅತಿಯಾದ ಮಳೆ ಬಂದಾಗ ಇಂಥದ್ದಾಗುತ್ತೆ ಅಂತ ಜನ ಯೋಚನೆ ಮಾಡ್ತಾ ಇದ್ರು. ಅತಿಯಾಗಿ ಮಳೆ ಬಂದಾಗ ಯಾವುದಕ್ಕೂ ಒಂದ್ ಸ್ವಲ್ಪ ಸೇಫ್ ಝೋನ್ ನೋಡ್ಕೊಳ್ಳೋಣ ಅಂತ ಆ ಕಡೆ ಹೋಗೋಣ ಅಂತ ಒಂದು ಮನ್ಸಿದ್ರು, ಅಯ್ಯೋ ಆವಾಗ ಹೋದ ವರ್ಷ ಆಗಿಲ್ಲ, ಹಿಂದೆ ವರ್ಷ ಆಗಿಲ್ಲ, ಈಗ್ಲೂ ಆಗುತ್ತೋ ಇಲ್ವೋ ಡೌಟ್ ಅಲ್ಲಿ ಉಳ್ಕೊಂಡ್ಬಿಟ್ರು. ಕೊನೆಗೆ ಅದು ಆಯ್ತು 8ನೇ ವರ್ಷಕ್ಕೆ. ಆ ರೀತಿ ಕಥೆನೂ ಆಗಿರ್ಬೋದು. ಈ ವ್ಯಕ್ತಿ ಈಗ ದೋಣಿ ಸಿದ್ಧ ಮಾಡಿದಾನೆ, ಇನ್ನ ಒಂದ್ 2-3 ಸಿದ್ಧ ಮಾಡ್ತೀನಿ, ಇನ್ನ 8 ದೋಣಿ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಬಿಡಿ. ಇದು ಸತ್ಯನ ಸುಳ್ಳ ಹೇಳೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂದ್ರೆ ಸತ್ಯ ಇರ್ಬೋದು, ಸುಳ್ಳುನು ಇರ್ಬೋದು. ಅವನ ಅನುಕೂಲಕ್ಕೆ ದುಡ್ಡನ್ನ ಬಳಸ್ಕೊಂಡಿರ್ಬೋದು. ಆತರ ಬಳಸ್ಕೊಂಡಿರೋರು ತುಂಬಾ ಜನ ಬಂದು ಹೋಗಿದ್ದಾರೆ. ಇನ್ನ ಆತರ ಈ ವ್ಯಕ್ತಿನೂ ಕೂಡ ಆಗಿರ್ಬೋದು, ಇಲ್ಲ ಅವ್ನು ಹೇಳಿರೋ ಸತ್ಯ ಆಗಿರ್ಬೋದು, ಇನ್ನ ಒಂದು ಕೆಲವಷ್ಟು ವರ್ಷಗಳು ಮುಂದೂಡಿರಬಹುದು, ಚಾನ್ಸಸ್ ಇರುತ್ತೆ. ನಾನು ಅದೇ ಹೇಳಿದ್ದು, ನೋಹಾ ಸಾರ್ಕಲ್ಲೂ ಇದೇ ತರ ಸಬ್ಜೆಕ್ಟ್ ರನ್ ಆಗಿದ್ದು, ಅವನು ದೋಣಿ ಸಿದ್ಧ ಮಾಡ್ಕೊಂಡು ಆದ ಮೇಲೂ ಕೂಡ ಒಂದು 7 ವರ್ಷ ಆದ ಮೇಲೆ ಆ ಪ್ರವಾಹ ಅನ್ನೋದು ಬಂದಿತ್ತು, ಜನರನ್ನ ಕೊಚ್ಕೊಂಡು ಹೋಗಿತ್ತು. ಅಂದ್ರೆ ಈಗ್ಲೂ ಇನ್ನ ಟೈಮ್ ಇದೆಯಾ? ಇರಬಹುದು. ಆ ವ್ಯಕ್ತಿ ಹೇಳ್ತಾ ಇರೋದು ಅದೇ, ಇನ್ನ ಮುಂದಕ್ಕೆ ಮುಂದೂಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾನೆ ಸದ್ಯಕ್ಕೆ. ಬಟ್ ಅವನು ದೋಣಿ ಸಿದ್ಧ ಮಾಡಿದಂತೂ ನಿಜ, ಅದಕ್ಕೆ ಜನ ದುಡ್ಡು ಕೊಟ್ಟಿದ್ದು ನಿಜ. ಒಂದು ಲೆಕ್ಕಾಚಾರ ಮಾಡೋ ಪ್ರಕಾರ ಇನ್ನ ಒಂದು 6-7 ವರ್ಷ ಅಂತ ಲೆಕ್ಕ ತಗೊಳ್ಳೋದಾದ್ರೆ 2032-33 ತನಕ ಟೈಮ್ ಇದೆ. ಆದ್ರೆ 2025ಕ್ಕೇನೆ, ಡಿಸೆಂಬರ್ 25ಕ್ಕೇನೆ ಆಗುತ್ತೆ ಅಂತ ಈ ವ್ಯಕ್ತಿ ಹೇಳಿದ್ದು ಇಲ್ಲಿ ಒಂದು ಸಂದೇಹ ಹುಟ್ಟಿಸ್ತು. ನೋಡೋಣ, ಈ ವ್ಯಕ್ತಿ ಹೇಳ್ತಾ ಇರೋದು ಇನ್ನ ಮುಂದಕ್ಕೆ ಹೋಗಿದೆ ಅಂತ. ಇಲ್ಲ ಪ್ಲಸ್ ಐಷಾರಾಮಿ ಜೀವನ ಬೇರೆ ನಡೆಸ್ಬಿಟ್ಟ ಇದ್ರಲ್ಲಿ, ಅದರಿಂದ ಸ್ವಲ್ಪ ಜನರ ನಂಬಿಕೆ ಅನ್ನೋದು ಹಾಳಾಗೋಯ್ತು. ಇದೇ ತರ ಎಷ್ಟೋ ಸಂಗತಿಗಳು ನಡೀತಾ ಇರೋದ್ರಿಂದ ಇದಾಗಲ್ಲ ಬಿಡು. 2012 ಹೋಯ್ತು, 2024 ಹೋಯ್ತು, 2025 ಹೋಯ್ತಾ ಇದೆ, ಇನ್ನೇನ್ ಸ್ವಲ್ಪ ಇದೆ, 2026 ಬರುತ್ತೆ. ಏನಾಗಲ್ಲ, ಸುಮ್ಮನೆ ಬುಡ್ಬುಡಿಕೆ ಎಲ್ಲಾ ಜನ ಹೇಳ್ತಾರೆ ಕಾಲಜ್ಞಾನ ಹೀಗೆ ಹಾಗೆ ಅಂತ. ಯಾವ್ದು ನಡೆಯಲ್ಲ, ಯಾವ್ದು ನಡೀತಿಲ್ಲ, ಎಲ್ಲ ಸುಳ್ಳು ಅಂತ ಜನ ನಂಬೋದನ್ನೇ ಬಿಟ್ಬಿಡ್ತಾರೆ. ಅಂತ ಟೈಮ್ ಬರುತ್ತೆ. ಜನರಿಗೆ ನಂಬಿಕೆ ಅನ್ನೋದೇ ಹೊರಟೋಗ್ತಾ ಇದೆ ಕಾಲಜ್ಞಾನದ ಮೇಲೆ. ಕಾರಣ ಇಂಥ ವ್ಯಕ್ತಿಗಳಿಂದ. ನಂಬೋರ್ನ ಈ ವ್ಯಕ್ತಿ ಬೇರೆ ರೀತಿನೂ ಹೇಳಿ ಸಮಜಾಯಿಸಿ ಕೊಟ್ಟು ಅದಕ್ಕೆ ಸೇವೆ ರೀತಿ ತಗೊಂಡು ಬಳಸ್ಕೋಬೋದಾಯ್ತು. ಆದ್ರೆ ಅವನ ಐಷಾರಾಮಿ ಜೀವನ ಅವ್ರ ದುಡ್ಡಲ್ಲಿ ನಡೆಸಿದ್ದು ಇಲ್ಲಿ ತಪ್ಪು. ಅಂದ್ರೆ ಅವನಿಗೆ ಬೇಕಾಗಿದ್ದೇನು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳದ್ನ ಅಂತಾನೆ ಒಂದು ದೊಡ್ಡ ಪ್ರಶ್ನೆ ಹುಟ್ಬಿಡುತ್ತೆ. ಈ ತರದ್ದು ನಾನು ಅದೇ ಹೇಳಿದ್ದು, ಕಲ್ಕಿ ಭಗವಾನ್ ಅಂತಾನೆ ಬಂದೋದ್ರು. ಅದಾದ ಮೇಲೆ ಇನ್ನೊಬ್ರು ನನ್ನ ಮಗನೇ ಕಲ್ಕಿ ಅಂತ ಹೇಳ್ಕೊಂಡ್ರು. ಉತ್ತರ ಪ್ರದೇಶಲ್ಲಿ ಒಬ್ರು ಈ ರೀತಿ ಹೇಳ್ಕೊಂಡ್ರು. ಇನ್ನು ಗುಜರಾತ್ ಸರೌಂಡಿಂಗ್ ಅಲ್ಲಿ ಒಬ್ರು ನಾನೇ ಕಲ್ಕಿ ಭಗವಾನ್, ನಾನೇ 10ನೇ ಅವತಾರ ಅಂತ ಹೇಳ್ಕೊಂಡ್ರು. ಈ ತರ ಹೇಳ್ಕೊಂಡು 100 ಜನ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಕಲ್ಕಿ ಪ್ರವಾದಿ, ನಾನು ಹೇಳಿದ್ದೆ ಸತ್ಯ, ಇದನ್ನ ಫಾಲೋ ಮಾಡ್ಬೇಕಂತೆ ಭಗವಂತ ನಮ್ಗೆ ಹೇಳಿದಾನೆ, ಮುನ್ಸೂಚನೆ ಕೊಟ್ಟಿದ್ದಾನೆ ಅಂತ ಕೆಲವಷ್ಟು ಜನ ದಾರಿ ತಪ್ಪಿಸೋ ಕೆಲಸನೂ ಮಾಡ್ತಾ ಇದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಂಬೋ ಕನ್ಫ್ಯೂಷನ್ ಅಲ್ಲಿ ನಮ್ಮ ಜನ ಉಳ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೆ ಯಾರು ಏನಾದ್ರು ಅನ್ಕೊಳ್ಳಿ, ಸಾಯೋ ಟೈಮ್ ಬಂದಾಗ ಸಾಯೋಣ ಬಿಡು ಅಂತ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇನ್ನ ಎಷ್ಟೋ ಜನ ಎಲ್ಲ ಬೇಗ ಆಗೋಗ್ಬಿಡ್ಲಪ್ಪ, ಎಲ್ಲ ಬೇಗ ಹೊರಟೋಗ್ಬಿಡ್ಲಿ ಅಂತ ಇದ್ರೆ ಇನ್ನ ಎಷ್ಟೋ ಜನ ಮುಂದೆ ಆಗುವಂಥದ್ದನ್ನ ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೇಗೆ ಅಂದ್ರೆ ಒಂದೊಂದು ಮುನ್ಸೂಚನೆ ಜೊತೆಗೆ ಪರಿಹಾರ ನಮ್ಮ ಹತ್ರನೇ ಇರುತ್ತೆ, ಹುಡುಕೊಳ್ಳಿ ಅಂತ ಒಂದೊಂದು ಅವಕಾಶ ಕೊಡ್ತಾರೆ, ಚಾನ್ಸ್ ಕೊಡ್ತಾರೆ. ಆ ರೀತಿ ಚಾನ್ಸ್ ಕೊಟ್ಟಿರಬಹುದು. ಕಾಲಜ್ಞಾನಿಗಳು ಬರ್ದಿದ್ದೆ ಅದು 100ಕ್ಕೆ 100% ಜನ ನಂಬಿದ್ರೆ ಅದು ನಡೆಯಲ್ಲ. 100ಕ್ಕೆ ಒಂದು 10-15% ಜನ ನಂತರ ಇನ್ನು ಉಳಿದವರೆಲ್ಲ ಇದು ಬೊಗಳೆ, ಇದು ಸುಳ್ಳು ಅಂತ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಇಂಥದ್ದು ನಡೆಯುತ್ತೆ ಅಂತ ಹೇಳಿದ್ರು. ಅಂತ ದಿನ ಇನ್ನ ಟೈಮ್ ಇದೆಯೇನೋ ಕಾಯ್ದು ನೋಡ್ಬೇಕು. ಬಟ್ ಇಂಥದ್ದನ್ನ ನಂಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾರನ್ನ ನಂಬ್ತೀವಿ, ಯಾರನ್ನ ಬಿಡ್ತೀವಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಕೆಲವಷ್ಟು ಬುಡುಬುಡಿಕೆ ಆಗೋಗುತ್ತೆ, ಹುಲಿ ಬಂತು ಹುಲಿ ಕತೆ ಆಗುತ್ತೆ. ಇದು ಹಾಗೆ ಆಗಿತ್ತು. ನೋಡೋಣ, ಇನ್ನ ಈ ತರದ ಇಷ್ಟು ವಿಷಯಗಳು ನಡೀತಾ ಇರುತ್ತೆ, ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೇನೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ನಂಬೋದಕ್ಕಿಂತ ಮುಂಚೆ ಹುಷಾರ್.